ಹಾಯ್, ದ್ವಿತೀಯ ಪಿ ಯು ಸಿಯ ಫೈನಲ್ ಎಕ್ಸಾಮ್ ಇದೆ ಇವತ್ತು. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೀರಿ. ಯಾವುದೇ ಕ್ವಶನ್ಗಳು ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ. ವಾರ್ಷಿಕ ಪರೀಕ್ಷೆಯಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಎಲ್ಲ ಕ್ವಶನ್ಸ್ಗಳಿಗೆ ಅಟೆಂಡ್ ಮಾಡಿ. ಭಾಳ ಈಸಿ ಇರುತ್ತೆ ಕ್ವಶನ್ ಪೇಪರ್. 1 ಅಂಕದ ಪ್ರಶ್ನೆಯಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ನಾವು ಏನು ಎಕ್ಸ್ಪೆಕ್ಟೇಷನ್ ಕ್ವಶನ್ಗಳು ಇದೆಯಲ್ಲ ಅವೇ ಕ್ವಶನ್ಸ್ಗಳು ನಿಮಗೆ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೋಬೋದು. 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಅವೇ ನೋಡ್ಕೊಂಡು ಹೋಗಿರಿ, ನಿಮಗೆ ಡೆಫಿನೆಟ್ಲಿ ಬರುತ್ತೆ ಆಯಿತಾ. ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡುವಾಗ ಎಲ್ಲ ಕಾಲಮ್ಸ್ಗಳು ಹಾಕ್ರಿ ಆಯಿತಾ. ಕಾಲಮ್ಸ್ಗಳಲ್ಲಿ ಏನೇನು ಬರುತ್ತೆ ಏನೇನಿಲ್ಲ ಎಲ್ಲ ಬರೀರಿ ಆಯಿತಾ. ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ನಿಮಗೆ 7 ರಿಂದ 9 ಮಾರ್ಕ್ಸ್ ಆದರೂ ಸಿಗುತ್ತೆ ಆಯಿತಾ. ಸೊ ಅದಕ್ಕೆ ಹೇಳೋದು ಪ್ರಯತ್ನ ಪಡಬೇಕು. ಇವಾಗ ಅಕೌಂಟೆನ್ಸಿನಲ್ಲಿ ಹೆಂಗಿದೆ ಅಂದರೆ ಎಲ್ಲ ಕ್ವಶನ್ಸ್ಗಳಿಗೆ ನೀವು ಅಟೆಂಡ್ ಮಾಡಲೇಬೇಕು. ನನಗೆ ಇವಾಗ ಪ್ರಾಬ್ಲಮ್ ಬರಲ್ಲ ಸರ್, ನಾನು ಸುಮ್ಮನೆ ಯಾಕೆ ಬರೀಲಿ ಯಾವ ಒಂದು ಪ್ರಶ್ನೆನೋ ನೀವು ಬರೀಬೇಕಾಗಿರುತ್ತೆ. ಇವಾಗ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಒಂದು ಫಿಕ್ಸ್ ಇರುತ್ತೆ, ಜನರಲ್ ಎಂಟ್ರೀಸ್ ನಿಮಗೆ ಫಿಕ್ಸ್ ಇರುತ್ತೆ, ಕಾಮನ್ ಸೈಜ್ ನಿಮಗೆ ಈ ಬಾರಿ ಕೇಳಲಾಗೋದು ಆಯಿತಾ. ಕಂಪಾರೇಟಿವ್ ಸುಮ್ಮನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮದು 3 ಕಂಪ್ಲೀಟ್ ಆಯಿತು. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳ್ತಾರೆ ಆಯಿತಾ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದರೆ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ರಿಟೈರ್ಮೆಂಟ್ಸ್ ಆಫ್ ಅಂತ ರಿಟೈರ್ ಆಗಿರ್ತಾರಲ್ಲ ಪಾರ್ಟ್ನರ್ಸ್, 6 ಅಂಕದ ಒಂದು ಪ್ರಾಬ್ಲಮ್ ನಿಮಗೆ ಕೇಳಲಾಗೋದಿಲ್ಲ. ಅಂದರೆ ಗೇನ್ ರೇಷಿಯೋ ಕೇಳ್ತಾರೆ, NPRS ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಮತ್ತು ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಆ್ಯಸ್ ಪರ್ AS 26 ಪ್ರಕಾರ ಅಂತ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಅಡ್ಜಸ್ಟ್ಮೆಂಟ್ಗಳು ಕೆಳಗಡೆ ಕೊಟ್ಟಿರ್ತಾರೆ ಮತ್ತು ಯಾವ ದಿನಾಂಕದಲ್ಲಿ ಡೆತ್ ಆಗಿದೆ ಅಂತ ನೋಡ್ಕೋಬೇಕು, ಹೀಗೆಲ್ಲ ಕೊಟ್ಟಿರ್ತಾರೆ ಅಲ್ಲಿ. ಮತ್ತು ಅದೇ ರೀತಿ ಅಂಡರ್ ಪ್ರಾಡಕ್ಟ್ ಮೆಥಡ್ ಆಗಿರ್ಬೋದು, ಅಪ್ರಾಪ್ರೇಷನ್ ಅಕೌಂಟ್ ಆಗಿರ್ಬೋದು. ಅಪ್ರಾಪ್ರೇಷನ್ ಅಕೌಂಟ್ ಕೂಡ ನೋಡ್ಕೊಳ್ಳಿ ಆಯಿತಾ, ಕ್ಯಾಶುವಲ್ ಆಗಿ. ಯಾಕೆಂದರೆ ಅಂಡರ್ ಪ್ರಾಡಕ್ಟ್ ಮೆಥಡ್ 2024ನಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಈ ಬಾರಿ ನಿಮಗೆ ಈಸಿಯಾಗಿ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದೆಯಲ್ಲ, ಈಸಿಯಾಗಿ ನಿಮಗೆ ಕೇಳಿಬಿಟ್ರೆ ಸೊ ಲಕ್ಕಿ ನೀವು ಅಂಡರ್ ಪ್ರಾಡಕ್ಟ್ ಮೆಥಡ್. ಇಲ್ಲಾಂದರೆ ಅಪ್ರಾಪ್ರೇಷನ್ ಅಕೌಂಟ್ ಕೂಡ ಎಮರ್ಜೆನ್ಸಿಗೆ ಇಟ್ಕೊಳ್ಳಿ. ಎಮರ್ಜೆನ್ಸಿಗೆ ಅಪ್ರಾಪ್ರೇಷನ್ ಅಕೌಂಟ್ ನೀವು ಓದ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 6 ಅಂಕದ ಪ್ರಶ್ನೆ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಇನ್ನೂ ಏನಾದರೂ ಮಿಸ್ಟೇಕ್ ಆಗ್ತಾ ಇದೆ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಾನು ವಿಡಿಯೋಗಳು ಹಾಕಿರ್ತೀನಿ. ಸೊ ಬೇಗ ರಿವಿಷನ್ ಮಾಡ್ಕೊಳ್ಳಿ ಸಾಕು ಆಯಿತಾ. 12 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 36 ಮಾರ್ಕ್ಸ್ ಬರುತ್ತೆ. ಸೊ 3 ಪ್ರಶ್ನೆಗಳಿಗೆ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. 6 ಅಂಕದ ಪ್ರಶ್ನೆಯಲ್ಲಿ ನೀವು 3 ಪ್ರಶ್ನೆಗಳಿಗೆ ಅಟೆಂಡ್ ಮಾಡಬೇಕಾಗಿರುತ್ತೆ ಆಯಿತಾ. ಮತ್ತು ಕಂಪನೀಸ್ ಆ್ಯಕ್ಟ್ 3 2013 ಅಂತ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಆಯಿತಾ. ಮತ್ತು ಕ್ಯಾಶ್ ಫ್ಲೋ ಅಧ್ಯಾಯ ಮೇಲೆ ನಿಮಗೆ ಇಂಡೈರೆಕ್ಟ್ ಮೆಥಡ್ ಅಂತ ಒಂದು ಪ್ರಶ್ನೆ ಕೇಳಿದರೆ ಓಕೆ, ಇಲ್ಲಾಂದರೆ ನೀವು ಕ್ಯಾಶ್ ಫ್ಲೋ ಚಾಪ್ಟರ್ ಸ್ಕಿಪ್ ಮಾಡಿ. ಇವಾಗ 6 ಅಂಕದ ಪ್ರಶ್ನೆಯಲ್ಲಿ ಅಪ್ರಾಪ್ರೇಷನ್ ಅಕೌಂಟ್, ಅಂಡರ್ ಪ್ರಾಡಕ್ಟ್ ಮೆಥಡ್, ಗೇನ್ ರೇಷಿಯೋ, ಸಕ್ರಿಫೈ ರೇಷಿಯೋ ಆಯಿತಾ. ಅದೇ ಗೇನ್ ರೇಷಿಯೋ, ಸಕ್ರಿಫೈ ರೇಷಿಯೋ ಏನಿದೆಯಲ್ಲ ನಿಮಗೆ ಕೇಳೋಂಗಿಲ್ಲ. ಯಾಕಂದರೆ ಅಲ್ಲಿ 12 ಅಂಕದ ಪ್ರಶ್ನೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದರೆ, ಅಲ್ಲಿ ಕೇಳಿಲ್ಲ ಅಂದರೆ ನಿಮಗೆ ಇದು ಕೇಳ್ತಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಯಿತಾ, ಸಕ್ರಿಫೈ ರೇಷಿಯೋ ಕೇಳ್ತಾರೆ. ಸೊ ಹೀಗೆ ಇಲ್ಲಿ 2 ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಇಲ್ಲಾಂದರೆ ಅಪ್ರಾಪ್ರೇಷನ್ ಅಕೌಂಟ್, ಗೇನ್ ರೇಷಿಯೋ ಅಂದರೆ ಸಕ್ರಿಫೈ ರೇಷಿಯೋ, NPRS ಹಿಂಗೆ ಆಯಿತಾ. ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ನಿಮ್ಮದು ಡೆಫಿನೆಟ್ಲಿ ಕವರ್ ಆಗುತ್ತೆ, ಯಾಕಂದರೆ ಫಿಕ್ಸ್ಡ್ ಕ್ವಶನ್ಸ್ ಆಗಿರುತ್ತೆ ಅದು ಆಯಿತಾ. ಮತ್ತು ಕಂಪನೀಸ್ ಆ್ಯಕ್ಟ್ 2013 ಆ ಒಂದು ಪ್ರಶ್ನೆ ಆಯಿತಾ. ಕಂಪನೀಸ್ ಆ್ಯಕ್ಟ್ ಆಗಿರ್ಬೋದು ಮತ್ತು ಅದೇ ರೀತಿ ಇಲ್ಲಿ ಅಪ್ರಾಪ್ರೇಷನ್ ಇಲ್ಲಾಂದರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಎರಡು ಪ್ರಾಬ್ಲಮ್ ಸಾಲ್ಯೂಷನ್ ಆಯಿತು. ಇನ್ನೊಂದು ಯಾವುದಂದರೆ ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಸಾಕು ಆಯಿತಾ. ಗೇನ್ ರೇಷಿಯೋ ಇಲ್ಲಾಂದರೆ ಸಕ್ರಿಫೈ, NPRS ನಿಮಗೆ ಎಲ್ಲರಿಗೂ ಬರುತ್ತೆ, ಡೋಂಟ್ ವರಿ, ಭಾಳ ಈಸಿ ಕ್ವಶನ್ ಬರುತ್ತೆ. ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಹೇಳಿದಿನಲ್ಲ, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಿಕ್ಸ್ ಇರುತ್ತೆ, ಜನರಲ್ ಎಂಟ್ರೀಸ್ ಫಿಕ್ಸ್ ಇರುತ್ತೆ ಆಯಿತಾ. ಕಾಮನ್ ಸೈಜ್ ನಿಮಗೆ ಈ ಬಾರಿ ಕೇಳಲಾಗೋದು, ಕಂಪೇರೇಟಿವ್ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಕೇಳಲಾಗೋದು, ರಿಟೈರ್ಮೆಂಟ್ಸ್ ಪಾರ್ಟ್ನರ್ಶಿಪ್ ಸ್ವಲ್ಪ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಪ್ರಿಪೇರ್ ಮಾಡುವಾಗ ನಿಮಗೆ ಅಮೌಂಟ್ ಗೊತ್ತಾಗಲ್ಲ, ಸ್ವಲ್ಪ ಟೆಸ್ಟ್ ಮಾಡಿ ಕೇಳಿಬಿಟ್ರೆ ನಿಮಗೆ ಹಂತದೊಳಗೆ ಕ್ವಶನ್ಸ್ ಟೆಸ್ಟ್ ಮಾಡಿ ಕೇಳಿಬಿಟ್ರೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ 12 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ನಿಮಗೆ 12 ಅಂಕದ ಪ್ರಶ್ನೆಯಲ್ಲಿ ಆಪ್ಷನ್ಸ್ಗಳು ಭಾಳ ಇರುತ್ತೆ. ಇವಾಗ ಕಾಮನ್ ಸೈಜ್ ಇಲ್ಲ ಅಂದರೆ ಕಂಪಾರೇಟಿವ್ ಅಲ್ಲಿ ಒಂದು ಆಯಿತಾ, ಜನರಲ್ ಎಂಟ್ರೀಸ್ ಒಂದು ಆಯಿತಾ, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆರಾಮಾಗಿ ನೀವು 3 ಬರೀಬೋದು. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಇರುತ್ತೆ ಆಯಿತಾ. ಮತ್ತು ಯಾರೆಲ್ಲ ರೇಷಿಯೋ ಚಾಪ್ಟರ್ ಮೇಲೆ ಮಾಡ್ಕೊಂಡಿರೋ 12 ಅಂಕದ ಪ್ರಶ್ನೆ, ಅಲ್ಲಿ ಫಾರ್ಮಾಲಿಟೀಸ್ಗಳು ಭಾಳ ಬರುತ್ತೆ, ಫಾರ್ಮುಲಾ ಹಾಕಿ ಎಲ್ಲ ಬಳಸಬೇಕಾಗುತ್ತೆ ರೇಷಿಯೋ ಚಾಪ್ಟರ್ ಇದೆಯಲ್ಲ. ಸೊ ಡೋಂಟ್ ವರಿ, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ಸೊ ಇವತ್ತು ದ್ವಿತೀಯ PUC ಅಕೌಂಟೆನ್ಸಿ ಫೈನಲ್ ಎಕ್ಸಾಮ್ ಬರೆಯೋಕೆ ಹೋಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಆಪ್ಷನಲ್ ಕನ್ನಡ ಕೂಡ ಇದೆ ಇವತ್ತು, ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ ಎಕ್ಸಾಮ್, ಡೋಂಟ್ ವರಿ.